ಓವರಾಲ್ ಆಗಿ ಹೇಳಬೇಕು ಅಂದರೆ ಒಂದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಮಾಡಿ ತೋರಿಸಿದ್ದೀವಿ. ಬೆಳಗ್ಗೆ ಅಂಗಡಿ ಓಪನ್ ಆದಾಗಿಂದ ಪ್ಲೇಟ್ ಮೇಲೆ ಒಂದು ಮೀಲ್ ಬರೋವರೆಗೂ ಒಂದು ರೆಸಿಪಿ ರೆಡಿ ಆಗೋಕ್ಕೆ ಏನೇನು ಎಫರ್ಟ್ ಆಗ್ತಾರೆ ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಗಾಂಧಿನಗರದಲ್ಲಿ 43 ವರ್ಷ ಹಳೆ ಲಿಜೆಂಡ್ರಿ ಹೋಟ್ಲಿಗೆ ಬಂದಿದೆ. ಇವತ್ತು ನಮ್ಮ ಸೋಮು ಹೇಳ್ದಂಗೆ ನಾವು ಗಾಂಧಿನಗರ OG ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ. ಮೀನು ತರಿಸಿ ಯಾವ ಥರ ಕಟ್ ಮಾಡಿ ಕ್ಲೀನ್ ಮಾಡಿ ಮಸಾಲೆ ಹಚ್ಚಿ ಆಮೇಲೆ ಫ್ರೈ ಮಾಡಿ ಪ್ಲೇಟ್ಗೆ ಯಾವ ಥರ ಬರುತ್ತೆ ಅಂತ ಒಂದು ತೋರಿಸೋ ಪ್ರಯತ್ನ, ಮತ್ತು ಓನರ್ನೂ ಮಾತಾಡಿಸ್ತೀವಿ. ಇವರ ಒಂದು ಸೆಕೆಂಡ್ ಬ್ರ್ಯಾಂಚು JP ನಗರದಲ್ಲೂ ರೀಸೆಂಟಾಗಿ ಓಪನ್ ಆಗಿದೆ. ಅದಕ್ಕೂ ಸಾಧ್ಯ ಆದರೆ ಆದಷ್ಟು ಬೇಗ ವಿಸಿಟ್ ಮಾಡ್ತೀವಿ. ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರ ನೋಡಿ. ಸಾಧ್ಯ ಆದಷ್ಟು ಒಂದು ಒಳ್ಳೆ ಡೀಟೇಲ್ ವಿಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಜೊತೆ ಈಗ ಫಿಶ್ಲ್ಯಾಂಡ್ ಹೋಟೆಲ್ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಅಭಿಷೇಕ್. ಸರ್, ಫಿಶ್ಲ್ಯಾಂಡ್ ಹೋಟೆಲ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು, ಏನೆಲ್ಲ ಸಿಗುತ್ತೆ, ಏನೆಲ್ಲ ಸ್ಪೆಷಲ್ ಈ ಹೋಟೆಲಲ್ಲಿ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಫಿಶ್ಲ್ಯಾಂಡ್ ಹೋಟೆಲ್ ಬಂದುಬಿಟ್ಟು 1982ರಲ್ಲಿ ನಮ್ಮ ತಂದೆ ಮತ್ತು ದೊಡ್ಡಪ್ಪ ಸ್ಟಾರ್ಟ್ ಮಾಡಿದ್ದು. ಅವರಿಬ್ಬರು ಸೇರಿ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅವ್ರದ್ದು ಎಲೆಕ್ಟ್ರಿಕಲ್ ಶಾಪ್ ಇರ್ತಾಯಿತ್ತು. ಅವ್ರ ಫ್ಯಾಮಿಲಿ ಹೆಂಗೆ ಗ್ರೋ ಆಗ್ತಾಯಿತ್ತೋ ಅವ್ರಿಗೆ ಒಂದೇ ದಾರಿ ಗೊತ್ತಿತ್ತು. ಅವ್ರಿಗೆ ಅಂದರೆ ದುಡ್ಡು ಇರಲಿಲ್ಲ, ಇದಿರಲಿಲ್ಲ, ಅವ್ರಿಗೆ ಒಂದೇ ದಾರಿ ಗೊತ್ತಿತ್ತು. ಏನಂದರೆ ಫ್ಯಾಮಿಲಿ ದೊಡ್ಡದಾಗ್ತಾಯಿದೆ, ಫ್ಯಾಮಿಲಿ ಅವ್ರಿಗೆ ಹೆಂಗಂತ ಮಾಡಬೇಕು, ಹೋಟೆಲ್ ಮಾಡೋಣ ಅಂತ. ನಮ್ಮ ದೊಡ್ಡಪ್ಪಂಗೆ ತುಂಬ ಮೀನು ಊಟ ತುಂಬ ಇಷ್ಟ ಇತ್ತು, ಮೂರು ಕಡೆ ಸಿಗೋದು. ಇಲ್ಲಿ ಬೆಂಗಳೂರಲ್ಲಿ ಆ ಟೈಮಲ್ಲಿ ಯಾರೂ ಆ ಥರ ಮೀನು ಊಟ ಕೊಡ್ತಾ ಇರಲಿಲ್ಲ. ಅದಕ್ಕೆ ಮೀನು ಊಟ ಹೋಟೆಲ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಅವರು. ಹಂಗೆ ಮಾಡಿಬಿಟ್ಟು ಅವರು ಫುಲ್ ರಿಸ್ಕ್ ತೊಗೊಂಡು ಎಲೆಕ್ಟ್ರಿಕಲ್ ಶಾಪ್ ಎಲ್ಲ ಅವರು ಕಸಿನ್ ಬ್ರದರ್ಸಿಗೆ ಕೊಟ್ಟು 82ಅಲ್ಲಿ ಇದನ್ನು ಸ್ಥಾಪಿಸಿದ್ರು. ಆಮೇಲೆ ಅದ್ರ ನಂತರ ಅವ್ರಿಗೆ ಮನೇಲಿ ಹೆಂಗೆ ಮಾಡೋದಂತ ಗೊತ್ತಿತ್ತು, ಸ್ವಲ್ಪ ಕ್ವಾಂಟಿಟಿ. ಆದರೆ ಅದ್ರ ನಂತರ ದೊಡ್ಡ ಕ್ವಾಂಟಿಟಿ ಹೆಂಗೆ ಮಾಡೋದು ಅದು ಗೊತ್ತಿರಲಿಲ್ಲ. ಅದಕ್ಕೆ ಅವ್ರ ಅಕ್ಕನ ಕರ್ಕೊಂಡು ಬಂದರು. ಅವ್ರ ಅಕ್ಕ ಮುರುಡೇಶ್ವರಲ್ಲಿ, ಯಮುನ್ ಅಕ್ಕ ಅಂತ, ಅವರು ಮುರುಡೇಶ್ವರಲ್ಲಿ ಮೆಸ್ ಓಡಿಸ್ತಾಯಿದ್ರು ಆ ಟೈಮಿಗೆ. ಸೊ ಅವರು ಇಲ್ಲಿ ಬಂದು 6 ತಿಂಗಳು ನಿಂತು ಹುಡುಗರಿಗೆ, ನಮ್ಮ ತಂದೆಯವ್ರಿಗೆ, ನಮ್ಮ ದೊಡ್ಡಪ್ಪವ್ರಿಗೆಲ್ಲ ರೆಸಿಪಿ ಹೇಳಿಕೊಟ್ಟು ಅದನ್ನು ಅಳವಡಿಸಿ ಆಮೇಲೆ ಇವತ್ತಿನ ತನಕ ಅದೇ ರೆಸಿಪಿ ಫಾಲೋ ಮಾಡ್ಕೊಂಡು ಬರ್ತಾರೆ. ಇದು ದೊಡ್ಡ ಟಾಸ್ಕ್ ಏನು ಅಂದರೆ ಫಿಶ್ನ ಸೋರ್ಸ್ ಮಾಡೋದು. ಹೌದು. ಇದ್ರ ಬಗ್ಗೆ ಹೇಳಿ ಸರ್. ಹೇಗೆ ಸೀಸನಲ್ ಫುಡ್ ಬೇರೆ ಇದು ಆಗಾಗ ಹೇಗೆ ಸರ್? ನಮ್ಗೆ ಒಂದು ಅಡ್ವಾಂಟೇಜ್ ಅಂದರೆ ನಮ್ಮ ಅಂಕಲ್ ಅಂದರೆ ಪ್ರಕಾಶ್ ಅಂತ ಇದ್ದಾರೆ, ಅವರು ಅಲ್ವೆಕೊಡಿ ಅವರು. ನಮ್ಮ ತಾಯಿ ಕುಮಟಾಯಿಂದ ಮತ್ತು ತಂದೆಯವರು ವೆಂಕಟಾಪುರ ಶಿರ್ಸಿ ಆ ಕಡೆಯಲ್ಲಿ. ಸೊ ನಮ್ಮ ಮಾಮ ಅಲ್ಲಿ ಫಿಶಿಂಗ್ ಬಿಸ್ನೆಸ್ಸಲ್ಲಿದ್ದಾರೆ ಕುಮಟಾದಲ್ಲಿ. ಅವ್ರದ್ದೇ ದೋಣಿ ಇದೆ, ಅಡ್ವಾನ್ಸ್ ಕೊಡ್ತಾರೆ, ಬೇರೆ ಬೇರೆ ಇದರಿಂದ ಮಾಡ್ತಾರೆ. ಸೊ ನಮಗದು ಟ್ರೂಲಿ ಒಂದು ಅಡ್ವಾಂಟೇಜು. ವಿದಿನ್ ಫ್ಯಾಮಿಲಿನೇ ಇದ್ದಾರೆ. ಸೊ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಿಗ್ಗೆ ನಂಗೆ ಫೋನ್ ಬಂತು, ಏನೋ ಅಭಿಷೇಕ ಹೆಂಗಿದೆಯಾ, ಮತ್ತಿ ಬೇಕಾ, ಆಂಜಲ್ ಬೇಕಾ, ಇವತ್ತು ಬಂದಿದೆ ಬೇಕಂದರೆ ಈಗಲೇ ಹೇಳು 6 ಗಂಟೆಗೆ. ಸೊ ಆವಾಗ ಅಲ್ಲಿಂದ ಹಿಡಿತಾರೆ, ನಮ್ಗೆ ಇಲ್ಲಿ ಫೋನ್ ಬರುತ್ತೆ. ಫೋನ್ ಬಂದುಬಿಟ್ಟು ಬಸ್ಸಲ್ಲಿ ಬರುತ್ತೆ. ಅದಕ್ಕೂ ಆ್ಯಕ್ಚುಲಿ ಫನ್ನಿ ಸ್ಟೋರಿ ಇದೆ. ಅಲ್ಲಿ ಮುಂಚೆ ಫಿಶ್ನ ಬಸ್ಸಲ್ಲಿ ಬಿಡ್ತಾ ಇರಲಿಲ್ಲ, ಓವರ್ನೈಟ್ ಬಸ್ಸಲ್ಲಿ ಬರುತ್ತೆ ಇಲ್ಲಿ. ಮುಂಚೆ ಫಿಶ್ ಬಸ್ಸಲ್ಲಿ ಬಿಡ್ತಾ ಇರಲಿಲ್ಲ, ಅಂದರೆ ಸ್ಮೆಲ್ ಇರುತ್ತೆ ಅಂತ. ಅದಕ್ಕೆ ಆ ಟೈಮಲ್ಲಿ ಶ್ರೀಕುಮಾರ್ ಟ್ರಾವೆಲ್ಸ್ ಎಲ್ಲ ಸ್ವಲ್ಪ ಇದಿತ್ತು, ಏನು ಹೇಳಿ, ಇವತ್ತಿಗಿಂದಷ್ಟು ಪಾಪ್ಯುಲರ್ ಇರಲಿಲ್ಲ. ಆವಾಗ ನಮ್ಮ ಮಾಮ ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡಿ, ನೀವಾದರೂ ತೊಗೊಂಡೋಗಿ, ನೀವು ಜಸ್ಟಾಗಿ ಸ್ಟಾರ್ಟ್ ಆಗಿದ್ದೀರಾ ಅಂತ. ಸೊ ಆವಾಗಿಂದ ಒಂದು ಪಾರ್ಟ್ನರ್ಶಿಪ್ ಅಳವಡಿಸ್ಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಅವರು ನೀಟಾಗಿ ಪ್ಯಾಕಿಂಗ್ ಮಾಡಿ ಸ್ಮೆಲ್ ಬರದೇ ಇರೋ ಥರ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಕಳಿಸ್ಕೊಡ್ತಾರೆ.
ಓಕೆ, ಎಷ್ಟೆಲ್ಲ ವೆರೈಟಿ ಫಿಶ್ ಸಿಗುತ್ತೆ ನಿಮ್ಮ ಹೋಟೆಲಲ್ಲಿ? ಅಪ್ ಟು ಆಲ್ಮೋಸ್ಟ್ 12 ಪಾಂಪ್ಲೆಟ್ ಇದೆ, ಕಾಣೆ ಇದೆ, ಅಂಜಲ್ಲು, ಬಂಗಡ, ಸಿಲ್ವರು, ಮತ್ತಿ, ಸೌಂದಾಳೆ, ಪಯ್ಯ, ರಾಣಿ, ಪಿಂಕ್ ಪರ್ಚ್, ಆಮೇಲೆ ಪ್ರಾನ್ಸು, ಕ್ರ್ಯಾಬು, ಮರ್ವೈ, ನೀಲಿ ಅಂತ ಬರುತ್ತೆ. ರೀಸೆಂಟ್ಲಿ ನೀಲಿ ಇತ್ತು, ವೆರಿ ಸೀಸ್ನಲ್ ನೀವು ಹೇಳ್ದಂಗೆ. ಇವಾಗ ಆ್ಯಕ್ಚುಲಿ ಸೀಸನ್ಸ್ ಆಫ್ ಇದೆ, ತುಂಬ ಆಲ್ಮೋಸ್ಟ್ ಪಾಂಫ್ರೆಟ್, ಅಂಜಲ್ ರೇಟ್ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು, ಇವಾಗ ನೋಡ್ತಾ ಇರೋದಂದರೆ ಮತ್ತಿ ಬರ್ತಾಯಿದೆ, ರಾಣಿ ಬರ್ತಾಯಿದೆ. ಮತ್ತು ನಾವು ಅದನ್ನು ಮಾಡ್ತೀವಿ. ನಾವು ಫಾರ್ ಎಕ್ಸಾಂಪಲ್ ಫ್ರೋಝನ್ ಇದ್ದರೆ ನಾವು ತೊಗೊಳ್ಳಲ್ಲ, ಜಸ್ಟ್ ಓನ್ಲಿ ಫ್ರೆಶ್ ಫಿಶ್ ಮಾತ್ರ. ಅಕಸ್ಮಾತ್ ಫಿಶ್ ಇಲ್ಲ ಅಂದರೆ ನಾವು ಇಲ್ಲ ಅಂತ ಹೇಳ್ಬಿಡ್ತೀವಿ. ಸಾರಿ ಸರ್, ಸೀಸನ್ ಅಲ್ಲ. ಸೊ ಸೀಸನ್ ತಕ್ಕಂತೆ ಮೀನು ತಗೊಂಡು ನಮ್ಮ ಹೆಲ್ತು ಹಂಗೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ನಾವು ನಮ್ಮ ಸ್ಟಾಕ್ ಇಲ್ಲಿ ಮೇಂಟೈನ್ ಮಾಡೋದು ವಿದಿನ್ 1 or 1.5 ಡೇಸಲ್ಲಿ ರೊಟೇಟ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇಡೋದೇ ಇಲ್ಲ ನಾವು. ಅಷ್ಟೇ ಮೀನು, ಕಡಿಮೆ ಮೀನು ಇದ್ದರೆ ಕಡಿಮೆ ಮೀನು ತರಿಸೋದು, 1.5 ಡೇಸ್ ಆಗೋ ತನಕ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋದು ಮತ್ತೆ ಫ್ರೆಶ್ ಮೀನು ತರಿಸೋದು. ಮ್ಯಾಕ್ಸಿಮಮ್ ಅಂದರೆ 2.5 ಡೇಸ್ ಆಗ್ಬೋದು. ಅಕಸ್ಮಾತ್ ಮೂವ್ ಆಗಿಲ್ಲ ಅಂದರೆ ಜಾಸ್ತಿ ತರಿಸಿದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ನಿನ್ನೆ ರಾಣಿ ತರಿಸಿದ್ದೆ, ನಾನು ಆಲ್ಮೋಸ್ಟ್ 50 kg ತರಿಸಿದ್ದೆ. ಇವತ್ತಿಗೆ ಆಲ್ರೆಡಿ 20 kg ಖಾಲಿಯಾಗಿ, ನೆಕ್ಸ್ಟ್ 30 kg ಇವತ್ತು ಮೂವ್ ಆಗುತ್ತೆ. ಸೊ ನಾಳೆ ತರಕಾಗುತ್ತೆ. ಸರ್, ನಾನು ನೋಡಿದೆ ಇನ್ನೊಂದು ಫಿಶ್ ಅಂತ ಹೇಳಿದ್ರೆ ಕ್ಲೀನಿಂಗ್ ಪ್ರೊಸೆಸ್. ಹೌದು, ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಮಾಡೋದು, ಇದ್ರ ಬಗ್ಗೆ ನಮ್ಮ ತಂದೆ ಆ್ಯಕ್ಚುಲಿ ನಾವು ಇವಾಗ ಮೆಜೆಸ್ಟಿಕಲ್ಲಿ 44 years ಆಯಿತು ಇಲ್ಲಿ ಇದ್ದು. ಮೆಜೆಸ್ಟಿಕಲ್ಲಿಂದ ಆಮೇಲೆ ನಾವು ಜೆ ಪಿ ನಗರದಲ್ಲಿ 1.5 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಸ್ಟಾರ್ಟ್ ಮಾಡುವಾಗ ನಮ್ಮ ತಂದೆ ಒಂದೇ ಕಂಡೀಷನ್ ಹಾಕಿದ್ದು, 3 ಕಂಡೀಷನ್ ಹಾಕಿದ್ರು. ಅವ್ರೇನು ಹೇಳ್ದು ಅಂದರೆ, ನೀನು ಈ 3 ಕಂಡೀಷನ್ ಪಾಲಿಸ ಇದ್ದಿದ್ರೆ ಮಾಡೋಕ್ಕಾಗತ್ತೆ, ಅದು ಮಾತ್ರ ಇನ್ನೊಂದು ಹೋಟೆಲ್ ಓಪನ್ ಮಾಡೋ ಅಂತ ಹೇಳಿದ್ರು. ಒಂದು, ನೀನು ಪೂರ್ತಿ ಫಿಶ್ಶು ಮೀನಲ್ಲಿ ಹಾಕಬೇಕು. ಫಿಶ್ ಕರೀಲಿ ಪೂರ್ತಿ ಫಿಶ್ ಕೊಡಬೇಕು. ಅರ್ಧ ಮಾಡಿ ತಲೆ ಕೊಡೋದು, ಬಾಲ ಕೊಡೋದು, ಫ್ರೈ ಮಾಡಿಕೊಡೋದು, ಅದು ಮಾಡೋದಿದ್ದರೆ ನಮ್ಮ ಹೆಸ್ರಲ್ಲಿ ತೆಗಿಬೇಡ ಅಂತ. ಸೆಕೆಂಡು, 3 ಸತಿ ನಿಮ್ಮ ಹೋಟೆಲ್ ಕ್ಲೀನ್ ಆಗಬೇಕು. ಬೆಳಗ್ಗೆ 1 ಸತಿ, ಮಧ್ಯಾಹ್ನ ಸರ್ವಿಸ್ ಆದಮೇಲೆ ರಾತ್ರಿಗೆ 1 ಸತಿ ಕ್ಲೀನಿಂಗ್ ಆಗಬೇಕು. ಈ 3 ಸತಿ ಮಾಡೋಕ್ಕಾಗಲ್ಲ ಅಂದರೆ ಓಪನ್ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಥರ್ಡ್ ಅವ್ರು ಹೇಳಿದ್ದೇನೆಂದರೆ, ನೀನು ಫಸ್ಟ್ 6 months ಓಪನ್ ಮಾಡಿದಾಗ ಅಂಗಡಿಗೆ ಡೈಲಿ ಹೋಗಬೇಕು. ನಿಂಗೆ ಅದೂ ಆಗಲ್ಲ ಅಂದರೆ, ನಿಂಗೆ ರಜೆ ಬೇಕು 6 ತಿಂಗಳು ಇದೆಲ್ಲ ಬೇಕಂದ್ರೆ ಓಪನ್ ಮಾಡಬೇಡ ಅಂತ ಹೇಳಿದ್ರು. ಸೊ ಅದು ಒಂಥರ ಕ್ಲೀನಿಂಗ್ದು ಎಲ್ಲ ನಮ್ಮದು DNA ಸೇರಿಸ್ಬಿಟ್ಟಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮ್ಯಾನೇಜರ್ಸ್ ಎಲ್ಲ ಇವಾಗ ನಮ್ಮ ಜೊತೆ 30 ವರ್ಷ ಸರ್ವಿಸ್ ಆದರು, ನಮ್ಮ ಭಟ್ರು ಅಷ್ಟೇ ಸರ್ವಿಸ್ ಆದರು. ಸೊ ಎಲ್ಲರೂ ಕೂಡ ಯಾರ್ಯಾರು ಸೇರಿದಾರೋ ಫಸ್ಟ್ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅದು ಓಕೆ ಅಂದರೆ ಆವಾಗ ನೆಕ್ಸ್ಟ್ ಕೌಂಟ್ರಿಗೆ ಹೋಗ್ತಾರೆ. ಕೌಂಟ್ರಿಗೆ ಹೋಗ್ಮೇಲೆ ಆಮೇಲೆ ಅದು ಸರಿಯಾಗಿ ಮಾಡಿದ್ರೆ ಕಿಚನಿಗೆ ಹೋಗ್ತಾರೆ, ಅದು ಸರ್ವಿಸಿಗೆ ಹೋಗ್ತಾರೆ, ಆಮೇಲೆ ಮ್ಯಾನೇಜರ್ ಆಗ್ತಾರೆ. ಸೊ ಎಲ್ಲರಿಗೂ ನಮ್ಮ ತಂದೆಯಿಂದ ಆ್ಯಟಿಟ್ಯೂಡ್ ಬಂದಿದ್ದರಿಂದ, ತಂದೆ ದೊಡ್ಡಪ್ಪದಿಂದ ಆ್ಯಟಿಟ್ಯೂಡ್ ಬಂದಿದ್ದರಿಂದ ಅದು ನಮ್ಮ ಒಳಗಡೆನೇ ಸೇರ್ಕೊಂಡ್ಬಿಟ್ಟಿದೆ. ನಾನು ಇಲ್ಲಿ 2019ಇಂದ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಬಂದಾಗ ಯಾರು ತಂದೆಯವರ ಮಗ ಅಂತ ಸ್ವಲ್ಪ ಇದಿರ್ತಾಯಿತ್ತು, ಆದರೆ ಕೆಲಸಕ್ಕೆ ಇವನೇನು ಉಪಯೋಗ ಇಲ್ಲ ಆ ಥರ ಒಂಥರ ಔಟ್ಲುಕ್ಕು, ಒಂಥರ ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. ನಾನು ಹೋಗಿ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದಾಗನೇ ರೆಸ್ಪೆಕ್ಟ್ ಬರ್ತಾ ಇರೋದು. ಸೊ ನಾವು ಪ್ರತಿ ಮೀನೆಲ್ಲ ಫಸ್ಟ್ ಬೆಳಗ್ಗೆ ಬರುತ್ತೆ, 9 ಗಂಟೆ ಒಳಗೆ ಬರುತ್ತೆ. ಆ್ಯಕ್ಚುಲಿ ಫಸ್ಟು ನೀವು ನಮ್ಮ ಹೋಟ್ಲಿಗೆ ಆ ಟೈಮಿಗೆ ಬಂದರೆ, ಯೂಶ್ವಲಿ ನಮ್ಮ ಹೋಟ್ಲಿಗೆ ಆ ಟೈಮಿಗೆ ಬರೋಲ್ಲ. ಆ ಟೈಮಿಗೆ ಬಂದರೆ ನೀವು ನಿಜವಾಗ್ಲೂ ನೋಡ್ಬೋದು ಎಷ್ಟು ಹೆಂಗೆ ಕ್ಲೀನಾಗಿ ಆಗುತ್ತೆ ಫಿಶ್ದು. ನಾವು ಫಿಶ್ದು ತಲೆ ಇಡಲ್ಲ, ಫಿಶ್ ಕ್ಲೀನಾಗಿ ನೀಟ್ ಮಾಡಿಬಿಡ್ತೀವಿ. ಹಿಂದ್ಗಡೆ ಫಿನ್ಸ್ ಎಲ್ಲ, ಸ್ಕೇಲ್ಸ್ ಎಲ್ಲ ತೆಗಿತೀವಿ. ಬೇರೆ ಬೇರೆ ಟೈಪ್ ಇದಿರುತ್ತೆ, ಬೇರೆ ಬೇರೆ ಫಿಶ್ಗೆ ಬೇರೆ ಬೇರೆ ಟೈಪ್ ಕ್ಲೀನಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರಿಂಗೆ ಸ್ಕೇಲಿಂಗ್ ಇರುತ್ತೆ, ಫಾಲ್ಸ್ ಬಂಗಡ ಅಂತ ಬರುತ್ತೆ, ಅದಕ್ಕೂ ಸ್ಕೇಲಿಂಗ್ ಇರುತ್ತೆ, ಅದು ತೆಗಿಬೇಕಾಗತ್ತೆ. ಅಂಜಲಿಗೆ ಫಾರ್ ಎಕ್ಸಾಂಪಲ್ ಕಟ್ ಮಾಡಬೇಕು, ಅದು ಮಧ್ಯದ ಬೋನ್ ತೆಗಿಬೇಕು. ಪ್ರಾನ್ಸ್ಗೆ ಫುಲ್ಲು ನೀವು ಶೆಲ್ ತೆಗೆದುಬಿಟ್ಟು ಅದು ಬಾಲ ತೆಗೆದುಬಿಟ್ಟು ಆಮೇಲೆ ಒಂದು ಕಪ್ಪು ದಾರ ಇರೋದು. ಸೊ ಸುಮಾರು ಜನ ನಂಗೆ ಪ್ರಾನ್ಸ್ ಆಗಲ್ಲ, ಪ್ರಾನ್ಸ್ ನಂಗೆ ವಾಂತಿ ಆಗುತ್ತೆ ಬಂದರೆ ತಿಂದರೆ, ಅದು ಯಾಕಂದರೆ ಅದು ಕಪ್ಪು ದಾರ ತೆಗ್ದಿರಲ್ಲ. ಅದು ಕಪ್ಪು ದಾರ ತೆಗೆದ್ರೆ ಆವಾಗ ಪ್ರಾನ್ಸಾಗಿ ನೀಟಾಗಿ ಇದು ಮಾಡ್ತಾರೆ. ಆಮೇಲೆ ಉಪ್ಪಲ್ಲಿ ಕ್ಲೀನ್ ಮಾಡೋದು, ಅದು ಪ್ರೊಸೀಜರು. ಆದರೆ ನನ್ನ ಪ್ರಕಾರ ಆ ಪ್ರೊಸೀಜರ್ಗಿಂತ ಆ್ಯಟಿಟ್ಯೂಡ್ ಇನ್ನೂ ಇಂಪಾರ್ಟೆಂಟ್ ಕ್ಲೀನಿಂಗ್ಗೆ. ಸಿಗ್ನೇಚರ್ ಫುಡ್ ಅಂದರೆ ನನಗೆ ನೀವು ಅಥವಾ ಯಾರೇ ಇರಲಿ ನಮ್ಮ ಕಸ್ಟಮರು ಅದು ಕೇಳಿದಾಗ ನಂಗೆ ತುಂಬ ಟಫ್ ಪ್ರಶ್ನೆ ಅದು ಉತ್ತರ ಮಾಡೋಕ್ಕೆ. ಯಾಕಂದರೆ ನಾನು ಹೇಳ್ತೀನಿ, ನಮ್ಮ ಫುಲ್ ಮೆನ್ಯೂನೇ ಸ್ಪೆಷಲ್ ಇದೆ ಸರ್, ಎಲ್ಲ ಟ್ರೈ ಮಾಡಿ ಅಂತ. ಸೊ
ಅದು ಹೇಳೋದು ಒಂದು, ಆದರೆ ಇನ್ನೊಂದು ಜಾಸ್ತಿ ಜನಕ್ಕೆ ಏನು ಪ್ರಿಯ, ನಮ್ಮ ಸಿಗ್ನೇಚರ್ಗಿಂತ ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂದರೆ ನಮ್ಮ ಪ್ರಾನ್ ಗೀ ರೋಸ್ಟ್ ಇಷ್ಟ ಆಗುತ್ತೆ. ನಮ್ಮ ಕ್ರ್ಯಾಬ್ ಸೂಪ್ ಐ ಥಿಂಕ್ ಬೇರೆ ಕಡೆ ನಾವು ಮಾಡೋ ಥರ ಕ್ರ್ಯಾಬ್ ಸೂಪ್ ಮಾಡಲ್ಲ. ಮತ್ತು ನಾವು ಕ್ರ್ಯಾಬ್ ಚಿಲ್ಲಿ, ಕ್ರ್ಯಾಬ್ ಮಸಾಲ, ಮತ್ತು ಅದನ್ನು ನಾವು ಬರೀ ವಿತ್ ಶೆಲ್ ಮಾತ್ರ ಅಲ್ಲ, ಕೆಲವರಿಗೆ ನಿಜವಾಗ್ಲೂ ಕ್ರ್ಯಾಬ್ ಪ್ರೇಮಿಯರ್ ಇರ್ತಾರಲ್ಲ, ಅವರು ಕ್ರ್ಯಾಬ್ನ ಕೈಯಲ್ಲಿ ತೆಗೆದು ಹಂಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಆದರೆ ಇನ್ನೊಂದು ಸೆಟ್ ಆಫ್ ಕಸ್ಟಮರ್ಸು ಇದ್ದಾರೆ, ಅವ್ರೇನಕ್ಕಂದರೆ ನಮ್ಗೆ ಅದೆಲ್ಲ ಎಫರ್ಟ್ ಮಾಡೋಕ್ಕೆ ಬೇಡ, ಅಥವಾ ಆಫೀಸಿಗೆ ಬೇಗ ಹೋಗಬೇಕು, ಅದಕ್ಕೆ ನೀವು ಡಿಶೆಲ್ ಮಾಡಿಕೊಡ್ತೀರಾ ಫುಲ್ಲು ಬರೀ ಮೀಟ್ ಜೊತೆ ಅಂತ, ಅದನ್ನು ಮಾಡಿಕೊಡ್ತೀವಿ. ಸೊ ನಾವು ಡಿಶೆಲ್ಡ್ ಕ್ರ್ಯಾಬು ಕೊಡ್ತೀವಿ. ಡಿಶೆಲ್ಡ್ ಕ್ರ್ಯಾಬಲ್ಲಿ ಮತ್ತು ಸೇಮ್ ಚಿಲ್ಲಿ, ಗೀ ರೋಸ್ಟು, ಮಸಾಲ, ನಮ್ಮ ಊಟ, ಫಿಶ್ ಕರಿ. ಮೇನ್ ಅಂದರೆ ಐ ಥಿಂಕ್ ಆ್ಯಕ್ಚುಲಿ ಕಮ್ ಟು ಥಿಂಕ್ ಆಫ್ ಇಟ್, ನಮ್ಮ ಮೇನ್ ಅಂದರೆ ಫಿಶ್ ಕರಿನೇ ವೆನ್ ಕಂಪೇರ್ ಟು ಅದರ್ ರೆಸ್ಟೋರೆಂಟ್ಸ್ ಬೇರೆ ಇದೆ. ಯಾಕೆಂದರೆ ಅದು ಒಂದು ರೆಗ್ಯುಲರ್ ಮಿಸ್ಕನ್ಸೆಪ್ಷನ್ ಇದೆ ನಮ್ಮ ಹೋಟೆಲ್ ಬಗ್ಗೆ, ಇದು ಮಂಗಳೂರು ಸ್ಟೈಲ್ ಫುಡ್ಡು ಅಂತ. ಆ್ಯಕ್ಚುಲಿ ಅಲ್ಲ, ನಮ್ದು ಆ್ಯಕ್ಚುಲಿ ಕೊಂಕಣಿ ಸ್ಟೈಲ್ ಫುಡ್. ಮಂಗಳೂರು ಸ್ಟೈಲ್ ಫುಡ್ಡಲ್ಲಿ ಏನಾಗುತ್ತಂದರೆ, ಅವರು ಫಿಶ್ ಕರಿ ನೀವು ತಿಂದರೆ ಇನ್ನೂ ತೆಳ್ಳಗಿರುತ್ತೆ ಮತ್ತು ಇನ್ನೂ ಸ್ವಲ್ಪ ಖಾರ ಇರುತ್ತೆ ಮತ್ತು ಕರಿ ಲೀವ್ಸ್ ಇರುತ್ತೆ. ಸೊ ಅದು ಎಂಟೈರ್ ರೆಸಿಪಿನೇ ಬೇರೆ, ಅದ್ರಲ್ಲಿ ಕಾಯಿ ಹಾಕಲ್ಲ. ಸೊ ಅದು ಕಾಯಿ ಹಾಕ್ತಾರೆ, ನಮ್ಮಷ್ಟು ಹಾಕಲ್ಲ. ಆಮೇಲೆ ಬೇಡಿಗೆ ಮತ್ತು ಇನ್ನೊಂದು ಟೈಪ್ ಮಿರ್ಚಿ ಬರುತ್ತೆ ಅದಕ್ಕೆ, ಅದು ಎರಡು ಮಿಕ್ಸ್ ಇರುತ್ತೆ ಅದರಲ್ಲಿ. ಮತ್ತು ಇನ್ನು ತೆಳ್ಳಗೆ ಮಾಡ್ತಾರೆ. ಸೊ ಆ ಟೇಸ್ಟೇ ಬೇರೆ ಅದಕ್ಕೆ, ಇನ್ನೂ ಸ್ವಲ್ಪ ಖಾರ ಇರುತ್ತೆ. ಅದೇನು ಕೆಟ್ಟದಲ್ಲ ಅಂತಲೇ ಹೇಳ್ತಿದ್ರು, ಅದು ಇಟ್ಸ್ ಡಿಫ್ರೆಂಟ್ ಟೈಪ್ ಆಫ್ ಇದು. ನಮ್ಮದು ಇನ್ನು ಟ್ರೆಡಿಷ್ನಲ್ ಕೊಂಕಣಿ ಸ್ಟೈಲ್ ಬರುತ್ತೆ. ಅಂದರೆ ನಮ್ಮ ಮಸಾಲೆದಲ್ಲಿ ಫುಲ್ಲು ಕಾಯಿ ಹಾಕಿಬಿಟ್ಟು ನಾವು ರುಬ್ಬಿ ಅದಕ್ಕೆ ಬರೀ ಬೇಡಿಗೆ ಹಾಕ್ತೀವಿ, ನಾವು ಬೇರೆ ಮಿಕ್ಸ್ ಮಾಡಲ್ಲ, ಬೇಡಿಗೆ ಹಾಕ್ತೀವಿ. ಕರಿ ಪತ್ತ ಅಷ್ಟು ಬರಲ್ಲ, ನಮ್ಮದ್ರಲ್ಲಿ ಇದು ಬರುತ್ತೆ, ಹುಳ್ಸೆ ಹಣ್ಣು ಬರುತ್ತೆ, ಹುಳ್ಸೆ ಹಣ್ಣು ನಾವು ಯೂಸ್ ಮಾಡ್ತೀವಿ. ಸೊ ಬೇರೆ ಬೇರೆ ಅಂಶ ಇರುತ್ತೆ. ಸೊ ನಮ್ಮ ಫಿಶ್ ಕರಿ ನೀವು ಟೇಸ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಪ್ಪ ಇರುತ್ತೆ, ಬೇರೆ ಫಿಶ್ ಕರಿಗೆ ಇನ್ನೂ ಸ್ವಲ್ಪ ಮೈಲ್ಡರ್ ಸ್ಪೈಸ್ ಇರುತ್ತೆ. ಸೊ ಬೇಡಿಗೆ ಸ್ಪೈಸ್ ಯೂಶಲಿ ಮೈಲ್ಡ್ ಆಗಿರುತ್ತೆ ಅದಕ್ಕೆ. ಸೊ ಐ ವುಡ್ ಸೇ ದಟ್ ನಮ್ಮ ಸ್ಪೆಷಲ್ಸ್ ಅಂದರೆ ವಾಟ್ ಮೇಕ್ಸ್ ಅ ಸ್ಟ್ಯಾಂಡ್ ಔಟ್ ಇಸ್ ದೋಸ್ ಥಿಂಗ್ಸ್. ಎಸ್, ಥ್ಯಾಂಕ್ ಯು. ನಿಮ್ಗೆ ಥ್ಯಾಂಕ್ ಯು. ಗಾಂಧಿನಗರ ಫಿಶ್ ಲ್ಯಾಂಡಿಗೆ ಬಂದು ನಾವು ಫುಡ್ ರಿವ್ಯೂ ಮಾಡೋಷ್ಟು ದೊಡ್ಡವರಲ್ಲ. ಇದು ಒಂದು OG ಪ್ಲೇಸು, ಲೆಜೆಂಡ್ರಿ ಪ್ಲೇಸು, 80ಸ್ನಲ್ಲಿ ಸ್ಟಾರ್ಟ್ ಆಗಿರೋವಂಥ ಜಾಗ. ಸೊ ಇಲ್ಲಿ ಬಂದರೆ ನಾವು ಫಸ್ಟು ಕುಡಿಯೋದೇ ಇಲ್ಲಿನ ಸೋಲ್ ಕಡಿ. ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ, ಒಳ್ಳೆ ಆ್ಯಪಿಟೈಸರ್ ಕೂಡ ಇದು. ಸೊ ಫಸ್ಟು ಒಂದು ಸಿಪ್ಪು ಕುಡಿದ ತಕ್ಷಣ ಆ ಕೋಕಮ್ದು ಫ್ಲೇವರ್ಸು ಮತ್ತು ಲೈಟಾಗಿ ಒಂದು ಚುರುಕನ್ನೋ ಒಂದು ಹಸಿಮೆಣಸಿನ್ಕಾಯಿ, ಇದು ಖಾರ ಎಲ್ಲ ಸಖತ್ತಾಗಿರುತ್ತೆ. ಸುತ್ತಾಡ್ಕೊಂಬಂದು ಸಿಟಿ ಎಲ್ಲ ಇದು ಒಂದು ಫಸ್ಟ್ ಕ್ಲಾಸ್ ಒಂದು ಕುಡಿದ್ಬಿಡಿ, ಸಖತ್ತಾಗಿರುತ್ತೆ. ಮೀಲ್ಸ್ನಲ್ಲೂ ಕೊಡ್ತಾರೆ. ನಾನೊಂದು ನೀರು ದೋಸೆ, ಬಾಂಗಡ ಮೀನು ಇರುವಂಥ ಒಂದು ಮೀಲ್ಸ್ ತೊಗೊಂಡಿದ್ದೀನಿ. ನೀರು ದೋಸೆ ಅಂತೂ ಇಲ್ಲಿ ಸಖತ್ತಾಗಿರುತ್ತೆ. ಸೊ ಒಳ್ಳೆ
ತೆಳ್ಳಕ್ಕಿರೋ ಕರ್ಚೀಫ್ ಥರ ಆರಾಮಾಗಿ ಒಂದು ಅರ್ಧ ಡಜನ್ನು ನೀರು ದೋಸೆ ತಿಂದ್ಬಿಡ್ಬೋದು. ಗೀ ರೋಸ್ಟ್ ಜೊತೆಯಲ್ಲಿ ಈ ಮೀನು ಸಾರು ಜೊತೆಯಲ್ಲಿ ನಾನು ಈ ಮೀನು ಸಾರನ್ನ ಟ್ರೈ ಮಾಡ್ತಾಯಿದ್ದೀನಿ. ಅಥೆಂಟಿಕ್ ಕರಾವಳಿ ಸ್ಟೈಲ್, ಎಂಜಾಯ್ ಮಾಡಬೇಕಷ್ಟೇ, ರಿವ್ಯೂ ಮಾಡಬಾರ್ದು. ಸಖತ್ತಾಗಿದೆ. ಬಾಂಗ್ಡಾ ಮೀನಂತೂ ನಾವು ಇವತ್ತು ಈ ಫುಡ್ ರಿವ್ಯೂ ಎಪಿಸೋಡ್ಗಿಂತ ಈ ಒಂದು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಅಂತಲೇ ಬಂದಿದ್ದು. ಬೆಳಗ್ಗೆ ಓಪನ್ ಆದಾಗಿಂದ ಆ ಮೀನು ತಂದು ಆ ಮೀನು ಮೇಲೆ ಇರುವಂಥ ಪ್ರತಿಯೊಂದು ಸ್ಕೇಲ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಿ ಈ ಪ್ಲೇಟಿಗೆ ತರೋವರೆಗೂ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಜಾಸ್ತಿ ಊಟದ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈ ಜಾಗ ತುಂಬಾ ಹೆಸರುವಾಸಿ. ಸೊ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಒಂದು ಅಂಜಲ್ ಫಿಶ್ ನೋಡಿ, ಸಖತ್ತಾಗಿ ಮ್ಯಾರಿನೇಟ್ ಮಾಡ್ತಾರೆ. ಉಪ್ಪಿನಲ್ಲಿ ತೊಳೆದು ಆಮೇಲೆ ಮಸಾಲೆ ಹಚ್ಚಿ ಫ್ರೈ ಮಾಡುವಂಥದ್ದು ತವಾ ಫ್ರೈ. ಸಖತ್ ಗುರು. ನಿಂಬೆಣ್ಣೆಲ್ಲ ಹಾಕ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ಮೀನು ಅಷ್ಟೇ, ಇಲ್ಲಿ ಸಂಕರ ಆಗಲಿ, ಅಂಜಲ್ಲಾಗಲಿ, ಮತ್ತು ಬಾಂಗ್ಡಾ, ಮತ್ತಿ, ಆಮೇಲೆ ಸಿಲ್ವರ್ ಫಿಶ್ಶು ರವಾ ಫ್ರೈ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಬಂದೆ ಒಂದು ಒಳ್ಳೆ ಮೀನು ಊಟ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾನು ಇದನ್ನು ಮುಗಿಸ್ಬಿಟ್ಟು ಸೋಮನೆಯಲ್ಲಿ ಕರಿತೀನಿ. ಸೋಮು ಒಂದು ಕ್ರ್ಯಾಬ್ ಮಸಾಲೆ ಆರ್ಡರ್ ಮಾಡಿದ್ದಾನೆ, ಮತ್ತು ಅಲ್ಲೊಂದು ಮೀಲ್ಸ್ ಇದೆ ನೋಡಿ, ಆಟೋಗೆ ಸಿಗ್ತೀನಿ. ಸೊ ಈ ಜಾಗಕ್ಕೆ ಬಂದರೆ ಒಂದು ಒಳ್ಳೆ ಮೀಲ್ಸ್ ತೊಗೊಬೇಕಿಲ್ಲಿ. ಮೀಲ್ಸಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ನೀರು ದೋಸೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಸಿಗುತ್ತೆ, ಅದಾದಮೇಲೆ ವೈಟ್ ರೈಸು ಸಿಗುತ್ತೆ. ಸೊ ಆ ಒಳ್ಳೆ ಊಟದ ಜೊತೆ ಒಳ್ಳೆ ಕ್ರ್ಯಾಬ್ ಆಗಿರ್ಬೋದು, ಒಳ್ಳೆ ಫಿಶ್ ಆಗಿರ್ಬೋದು. ನನಗಿಲ್ಲಿ ಎಲ್ಲ ಥರ ಫಿಶ್ಗಳನ್ನು ತುಂಬ ಇಷ್ಟ ಆಗುತ್ತೆ ಇಲ್ಲಿ. ಯಾಕೆಂದರೆ ಎಲ್ಲನೂ ತವಾನಲ್ಲೇ ಸುಡ್ತಾರೆ, ಅದು ಒಳ್ಳೆ ಮಸಾಲೆ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ನೀರು ದೋಸೆ ಮತ್ತು ಫಿಶ್ ತೊಗೊಂಡಿದ್ದೀನಿ. ಸೊ ನೋಡಿ ನೀರು ದೋಸೆ ಹೇಗಿದೆ. ಆ ನೀರು ದೋಸೆನ ಈ ಫಿಶ್ ಕರಿ ಜೊತೆ ಹದ್ಕೊಂಡು ತಿಂದ್ಬಿಡ್ತೀನಿ. ಕಳೆದೋಗ್ಬಿಟ್ಟೆ. ಸೂಪರ್. ತುಂಬ ಹೊತ್ತು ಮಾಡಿ 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 ಬೇಯಿಸ್ತಾನೆ ಇದ್ದಾರೆ ಇದನ್ನು ಮೀನು ಸಾರನ್ನ ಚೆನ್ನಾಗಿ ಕುದಿಸ್ತಾನೆ ಇರ್ತಾರೆ. ಸೊ ನೋಡಿ ಆ ಕುದ್ದು 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 ಆ ಸಾರು ಆ ತಿಕ್ನೆಸ್ ಕೂಡ ಯಾವ ಥರ ಇದೆ ನೋಡಿ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀರು ದೋಸೆಗೆ ಇದು ಕಾಂಬಿನೇಷನ್ನು. ಇದಾದಮೇಲೆ ಬಾಯ್ಲ್ಡ್ ರೈಸ್ ಜೊತೆ ತಿಂದ್ಬಿಟ್ರೆ ಎಷ್ಟೇ ಬಾಯ್ಲ್ಡ್ ರೈಸ್ ತಿಂದರೆ ಹೊಟ್ಟೆ ತುಂಬಿದಾಗೆ ಆಗೋಲ್ಲ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೂಪರ್. ಸೊ ಸಿಕ್ಕಾಪಟ್ಟೆ ವೆರೈಟಿ ಫಿಶ್ ಎಲ್ಲ ಸಿಗುತ್ತೆ, ಗೀ ರೋಸ್ಟ್ ಎಲ್ಲ ಸಿಗುತ್ತೆ. ಬಂದಾಗ ಖಂಡಿತವಾಗಿ ಟೇಸ್ಟ್ ಮಾಡಿ ಇಷ್ಟಪಡ್ತೀರ ನೀವು. ಸೊ ಇದು ಮಾಡಿ. ಎಲ್ಲ ಕಡೆ ನೋಡ್ದಂಗೆ ಅರ್ಧ ಕೊಡ್ತಾರೆ ಮೀನೆಲ್ಲನೂ, ಇಲ್ಲಾಂದರೆ ಒಂದು ಬಾಲನೋ ಇದು ಹಾಕ್ತಾರೆ. ಇಲ್ಲೊಂದು ಫುಲ್ಲು ಬಾಂಗ್ಡಾ ಮೀನೇ ಹಾಕಿದ್ದಾರೆ. ಇದು ಓನರು ಹೇಳ್ತಿದ್ರು, ಬೆಣ್ಣೆ ಥರ ಮುರಿದ ತಕ್ಷಣ ಬಂದ್ಬಿಡ್ತು. ಟೇಸ್ಟ್ ಮಾಡಬೇಕು. ಸೂಪರ್. ಒಂದು ಸ್ವಲ್ಪ ಕೂಡ ಕೋಚ್ ವಾಸನೆ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ತುಂಬ ಜನ ಕೇಳ್ತಾ ಇರ್ತಾರೆ ಒಳ್ಳೆ ಫಿಶ್ ಹೋಟೆಲ್ಲು ಯಾವುದು, ಫಿಶ್ ಹೋಟೆಲ್ ಯಾವುದು ಅಂತ. ನಾನು ಹೇಳ್ತೀನಿ ಬೆಂಗಳೂರಿಗೆ ನಂಬರ್ 1 ಫಿಶ್ ಹೋಟ್ಲಿದು, ಬಂದು ಟೇಸ್ಟ್ ಮಾಡಿ. ನೆಕ್ಸ್ಟ್ ನೋಡಿ ಕ್ರ್ಯಾಬ್ ಮಸಾಲ. ಇಷ್ಟು ದೊಡ್ಡ ಕ್ವಾಂಟಿಟಿ ಕ್ರ್ಯಾಬ್ ಕಾಲು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ತಡ ಮಾಡೋದು ಬೇಡ, ಕ್ರ್ಯಾಬ್ ಕಾಲನ್ನ ಕಚ್ಚಿಬಿಡ್ತೀನಿ. ಸೌಂಡ್ ಕೇಳಿಸಿರುತ್ತೆ ನಿಮ್ಗೆ. ನಮ್ಮ ಹಲ್ಲು ತುಂಬ ಸ್ಟ್ರಾಂಗ್ ಇದಕ್ಕೆ. ಸೊ ಮಸಾಲೆ ಸೂಪರು, ಖಾರವಾಗಿ ಚೆನ್ನಾಗಿದೆ. ಅದ್ರ ಒಳಗಡೆಯಿಂದ ಬಂದಿದ್ದು ಮೀಟ್ ಅಂತೂ ನೆಕ್ಸ್ಟ್ ಲೆವೆಲ್. ಸರ್ ಹೇಳ್ತಿದ್ರು ಅದರಿಂದ ಬರೀ ಮೀಟ್ ತೆಗೆದುಬಿಟ್ಟೆ ಮಾಡ್ಕೊಡ್ತಾರಂತೆ. ಬಟ್ ಮೀಟ್ ತಿನ್ನೋದಕ್ಕಿಂತ ಈ ಥರ ಕರುಮ್ ಅಂತ ತಿನ್ಕೊಂಡು ತಿನ್ನೋದೇ ಮಜಾ ಯಾವುದು. ಸೂಪರ್. ಓವರಾಲಾಗಿ ಹೇಳಬೇಕು ಅಂದರೆ ಒಂದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಮಾಡಿ ತೋರಿಸಿದ್ದೀವಿ. ಬೆಳಗ್ಗೆ ಅಂಗಡಿ ಓಪನ್ ಆದಾಗಿಂದ ಪ್ಲೇಟ್ ಮೇಲೆ ಒಂದು ಮೀಲ್ ಬರೋವರೆಗೂ ಒಂದು ರೆಸಿಪಿ ರೆಡಿ ಆಗೋಕ್ಕೆ ಏನೇನು ಎಫರ್ಟ್ ಆಗ್ತಾರೆ ಅಂತ. ಆ ಮೀನು ಕಟ್ ಮಾಡೋದ್ರಿಂದ ಹಿಡಿದು ಕ್ಲೀನ್ ಮಾಡಿ ಮಸಾಲೆ ಹಚ್ಚಿ ತವಾ ಮೇಲೆ ಫ್ರೈ ಮಾಡೋದೆಲ್ಲ ನೀಟಾಗಿ ತೋರಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಾವು ಏನಾದರೂ ಒಂದು ಜಾಗ ತೋರಿಸ್ತೀವಿ ಅಂದರೆ ಒಂದು ಡೀಟೇಲ್ ವೀಡಿಯೋ ಆಗಿರಬೇಕು. ಫೋನ್ನಲ್ಲಿ 1 ನಿಮಿಷದಲ್ಲಿ ಇಲ್ಲಾಂದರೆ 52 ಸೆಕೆಂಡ್ನಲ್ಲಿ ಹೇಳುವಂಥ ಉದ್ದೇಶ ನಮ್ದು ಆಗಿರಲ್ಲ. ಈಗ ಬಲವಂತಕ್ಕೆ ತುಂಬ ರೀಲ್ಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನಮ್ಮ ಉದ್ದೇಶ ಏನಿದ್ರು ಒಂದು ಫುಲ್ ಎಪಿಸೋಡ್ ಮಾಡೋದು. ಡೀಟೇಲಾಗಿ ವೀಡಿಯೋನ ನಿಮಗೆ ತೋರಿಸಿದ್ದೀನಿ ಅಂತ ನಂಬಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.